ಮುಂದೆ ಹೋಗೋಣ ಬನ್ನಿ. कांग्रेस पार्टी के बोले कांग्रेस पार्टी के, बोले कांग्रेस पार्टी के, केएम चुनेंगे गौरी के, केएम चुनेंगे गौरी के, राहुल गांधी के, राहुल गांधी के, सोनिया गांधी के, सोनिया गांधी के, प्रियंका गांधी के, प्रियंका गांधी के. ತೊಂದರೆ ಇಲ್ಲ. ಗಾಂಧಿ ಪ್ರತಿಮೆ ಮುಂದೆ ಇದ್ದೀವಿ. ಗಾಂಧಿಯವರು ಪ್ರಾಣವನ್ನ ತ್ಯಾಗ ಮಾಡುವಂತ ಸಂದರ್ಭದಲ್ಲಿ ಏನು RSS ನ ಬಿಜೆಪಿಯವರು ಗಾಂಧಿಯವರಿಗೆ ಗುಂಡು ಹೊಡೆದಂತ ಸಂದರ್ಭದಲ್ಲಿ ಇವತ್ತು ಗಾಂಧೀಜಿಯವರು ಹೇ ರಾಮ್ ಅಂತ ಪ್ರಾಣವನ್ನ ಬಿಟ್ಟರು. ಆದ್ರೆ ಇವತ್ತು RSS ಅವರು ಬಿಜೆಪಿಯವರು ಜೈ ಶ್ರೀರಾಮ್ ಅಂತ ಮಂತ್ರವನ್ನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಜಾತಿಯ ಬಗ್ಗೆ ಹೊಡೆದಾಡೋದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಇವತ್ತು ರಾಮನ ಹುಂಡಿಯನ್ನ ಕದ್ದಿದ್ದಾರೆ, ರಾಮನ ಕಾಣಿಕೆಯನ್ನ ಕದ್ದಿದ್ದಾರೆ, ರಾಮನ ಬೆಳ್ಳಿಯನ್ನ ಕದ್ದಿದ್ದಾರೆ, ರಾಮನ ಚಿನ್ನವನ್ನ ಕದ್ದಿದ್ದಾರೆ. ಹಾಗಾಗಿ ರಾಮನ ಭಕ್ತಿ ಅವ್ರದ್ದು ಅಧಿಕಾರಕ್ಕೆ ಮಾತ್ರ. ಹಾಗಾಗಿ ಕಾಂಗ್ರೆಸ್ ಮತ್ತು ಇಡೀ ದೇಶದ ಜನರ ಭಾವನೆಗಳ ಭಕ್ತಿ ಇವತ್ತು ಭಕ್ತಿಯ ಪೂಜೆ ಭಾವನೆಗೋಸ್ಕರ ರಾಮನಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗಾಗಿ ಬಿಜೆಪಿಯವರು ರಾಮನಿಗೆ ಬಿಡ್ತಿದ್ದವರು ಇನ್ನು ಯಾರಿಗೆ ಬಿಡ್ತಾರೆ ಅನ್ನೋ ಪ್ರಶ್ನೆಯನ್ನ ನಾವೆಲ್ಲರೂ ಹಳ್ಳಿಗಳಲ್ಲಿ ಹೋಗಿ ಕೇಳುವಂತ ರೀತಿಯಲ್ಲಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಈ ರೀತಿಯ ಪ್ರಶ್ನೆಗಳನ್ನ ಇವತ್ತಿನಿಂದ ದೊಡ್ಡ ಮಟ್ಟದಲ್ಲಿ ಇವತ್ತು RSS ಬಿಜೆಪಿಯವರು ಮಾಡ್ತಿರೋದ ದೇಶಕ್ಕೆ ದ್ರೋಹ, ರಾಮ ಭಕ್ತರಿಗೆ ದ್ರೋಹ, ವಿದ್ಯಾರ್ಥಿಗಳಿಗೆ ದ್ರೋಹ, ರೈತರಿಗೆ ದ್ರೋಹ, ಮಹಿಳೆಯರಿಗೆ ದ್ರೋಹದ ಬಗ್ಗೆ ಪ್ರಶ್ನೆಯನ್ನು ಎತ್ತಬೇಕು ಅಂತ ಈ ಒಂದು ಹೋರಾಟದ ಮಾರ್ಗ ಇವತ್ತು ಇಡೀ ವಿಶ್ವವೇ ಗಮನ ಸೆಳೆದಿದೆ. ಇವತ್ತು ವಿದ್ಯಾರ್ಥಿಗಳ ಪ್ರತಿಭಟನೆ ವಿರುದ್ಧವಾಗಿ ಇಡೀ ದೇಶವ್ಯಾಪ್ತಿ ಇವತ್ತು ಪೂನಾದಲ್ಲಿ, ಮಹಾರಾಷ್ಟ್ರದಲ್ಲಿ, ಅಹಮದಾಬಾದಲ್ಲಿ, ಅಹಮದನಗರದಲ್ಲಿ, ನಾಸಿಕ್ನಲ್ಲಿ, ಇವತ್ತು ದೊಡ್ಡದು ಕರ್ನಾಟಕದಲ್ಲಿ ಮತ್ತು ಪ್ರತಿಯೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಡಿದು ಮತ್ತು ಮಣಿಪುರಿಂದ ಇವತ್ತು ಗುಜರಾತ್ನ ಕಚ್ವರೆಗೂ ಹಿಡಿದು ಇವತ್ತು ದೇಶದ ಪ್ರತಿಯೊಂದು ಜಿಲ್ಲೆ, ಹಳ್ಳಿ ಮತ್ತು ತಾಲೂಕುಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗ್ತಿರೋದನ್ನ ನೋಡಿ ಇವತ್ತು ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ಇವತ್ತು ಬಿಜೆಪಿಯವರು ಏನೇ ಕೂಡ ಪ್ರತಿಭಟನೆಯನ್ನು ಮಾಡಲಿ, ನರೇಂದ್ರ ಮೋದಿಯವರು ಒಂದು 12 ಗಂಟೆ ರಾತ್ರಿಯಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋವನ್ನು ಹಾಕ್ತಾರೆ. ಅದಕ್ಕೆ ಇವತ್ತು 35 ಕೋಟಿ ಜನ ಅದನ್ನು ನೋಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲವೂ ಕೂಡ ಫೇಕ್ ಫಾಲೋವರ್ಸ್, ಅದೆಲ್ಲವೂ ಕೂಡ ಫೇಕ್ ಲೈಕ್ಸ್ ಅಂತ ಹೇಳಿ ಇವತ್ತು ಒಪ್ಕೊಳ್ಳೋ ರೀತಿಯಲ್ಲಾಗಿದೆ. ಇವತ್ತು ಶಾಂತಿ ರೀತಿಯ ಹೋರಾಟಕ್ಕೆ, ರಾಹುಲ್ ಗಾಂಧಿ ಅವರ ನೇತೃತ್ವ ಹೋರಾಟಕ್ಕೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಸರ್ಕಾರದ ಮೊದಲನೇ ವಿಕೆಟ್ ಇವತ್ತು ಪತನ ಆಗಿದೆ. ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಸಂದ ಜಯ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳ್ತಾ, ಮುಂದೆ ಇವತ್ತೇನು ನರೇಂದ್ರ ಮೋದಿಯವರ ಈ ರೀತಿ 12 ವರ್ಷಗಳ ಒಂದು ಕೆಟ್ಟ ಆಡಳಿತದ ಪ್ರತಿಯೊಂದು ವಿಚಾರಗಳನ್ನ ಜನಗಳ ಮುಂದೆ ಇಡ್ತಾ ಈ ರೀತಿಯ ನಾವು ಶಾಂತಿ ರೀತಿಯ ಹೋರಾಟಗಳನ್ನು ಮಾಡ್ತಾ ಇನ್ನು ಹಲವಾರು ಮಂತ್ರಿಗಳು ಕೊನೆಯದಾಗಿ ನರೇಂದ್ರ ಮೋದಿ ಅವರು ಕೂಡ ರಾಜೀನಾಮೆ ಕೊಡುವಂತ ಕಾಲ ಬಂದೇ ಬರುತ್ತೆ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಮಹಾತ್ಮ ಗಾಂಧೀಜಿ ಅವರಿಗೆ.